ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ತುಂಬಾ ಸಿಂಪಲಾಗಿ ಹಾಗೆ ಟೇಸ್ಟಿಯಾಗಿ ರೆಡ್ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಅಂಗಡಿಗಳಲ್ಲಿ ಸಿಗುವಂಥ ಮಸಾಲೆಗಳನ್ನ ಬಳಸಿಲ್ಲ. ಮನೆಯಲ್ಲೇ ಯಾವ ರೀತಿ ಒಂದು ಮಸಾಲೆನ ತುಂಬ ಸಿಂಪಲಾಗಿ ಹಾಗೆ ಟೇಸ್ಟಿಯಾಗಿರೋ ರೀತಿಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಅಕ್ಕಿ ರೊಟ್ಟಿ, ಬಿಸಿ ಅನ್ನಕ್ಕೆ ಹಾಗೆ ಮುದ್ದೆಗೆ, ಚಪಾತಿಗೆ ಅಂತೂ ತುಂಬಾ ಚೆನ್ನಾಗಿರುವಂಥದ್ದು. ಹಾಗೆ ಇದನ್ನು ಮಾಡೋದಕ್ಕೆ ಏನೇನು ತೊಗೊಂಡೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ರೆಸಿಪಿಗೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇದನ್ನ ಮಾಡೋದಕ್ಕೆ ಮೊದಲೇದಾಗಿ ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡು ಬಿಸಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಹಾಗೆ ಸೋಂಪು ಕಾಳು, ಒಂದೆರಡು ಚಕ್ಕೆ ಪೀಸು, ಹಾಗೆ ಒಂದೆರಡು ಲವಂಗ, ಒಂದು ಇಡೀ ಬೆಳ್ಳುಳ್ಳಿ, 1 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕಿದ್ದೀನಿ. ಇದೆಲ್ಲನೂ ಸ್ವಲ್ಪ ಒಂದು ಹಾಫ್ ಕೆಜಿಗೆ ರೆಡಿ ಮಾಡ್ತಾ ಇದ್ದೀನಿ. 1 ಕೆಜಿಗೆ ಮಾಡ್ತಾ ಇದ್ದೀರಿ ಅಂದರೆ ಇದನ್ನೇ 1 ಸ್ಪೂನ್ ಹಾಕೋಲ್ಲಿ ಎಲ್ಲನೂ 2 ಸ್ಪೂನ್ ಹಾಕಬೇಕಾಗುತ್ತೆ. ಒಂದು ಪಲಾವ್ ಎಲೆನ ಒಂದೆರಡು ಹಾಕ್ತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೋದು, ಅಥವಾ ನಿಮಗೆ ಎಣ್ಣೆ ಇಷ್ಟ ಇದೆ ಅಂದರೆ ಎಣ್ಣೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇದನ್ನು ಪೌಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಹಾಗೆ ಕೂಡ ನೀವು ಮಾಡ್ಕೋಬೋದು. ಹಾಗೆ ಇವಾಗ ಇದಕ್ಕೆ ಮಸಾಲೆ ಜೊತೆಗೆ ಹಾಕ್ಕೊಂಡು ರುಬ್ಬೋದು. ಹಾಗೆ ಇವಾಗ ಇದು ಸ್ವಲ್ಪ ಬಿಸಿ ಆಗಿದೆ, ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಆಗಿದೆ. ಆದ ನಂತರ ಇದನ್ನು ಸ್ವಲ್ಪ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ನಾನು ಇದೇ ತವಾಗೆ ಇವಾಗ ಕೆಂಪು ಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ. ಒಂದು 5ರಿಂದ 6 ಕೆಂಪು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಬ್ಯಾಡಗಿನ. ನಿಮಗೆ ಗುಂಟೂರು ಬೇಕಂದರೆ ಒಂದು 4 ಹಾಕೋಬೋದು, ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ. ನಾನು ಸ್ವಲ್ಪ ಬಿಸಿ ಜಾಸ್ತಿ ಸೆಕೆ ಇರೋದ್ರಿಂದ ಕೆಂಪು ಮೆಣಸನ್ನು ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ. ಗುಂಟೂರು ಮೆಣಸಿನಕಾಯನ್ನು ಹಾಕೊತಾ ಇಲ್ಲ, ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಹಾಕೋಬೋದು. ಬ್ಯಾಡಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಮೆಣಸನ್ನು ಹಾಕಿರೋದ್ರಿಂದ ಕೂಡ ಸ್ವಲ್ಪ ಖಾರ ಇರುತ್ತಲ್ವ, ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನಕಾಯಿ ಹಾಗೆ ಶುಂಠಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ವಿಷಯ ಏನಂದರೆ ಇದಕ್ಕೆ ನಾನು ಎಣ್ಣೆ ಏನು ಬಳಸಿಲ್ಲ. ಎಣ್ಣೆ ಬೇಕನ್ಸಿದ್ರೆ ಬಳಸ್ಬೋದು, ಇದೇ ಜಾಗದಲ್ಲಿ ನೀವು ತುಪ್ಪ ಕೂಡ ಬಳಸ್ಕೋಬೋದು. ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಬೆಣ್ಣೆ ಜೊತೆಗೆ ಕರಿಬೇವಿನ ಎಲೆ, ಹಸಿಮೆಣಸಿನಕಾಯಿ ಒಂದೆರಡು ಹಾಕ್ತಾ ಇದ್ದೀನಿ, 1-2ರಿಂದ 3, ಹಾಗೆ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋದ ನಂತರ ಇದ್ರ ಜೊತೆಗೆ ಬಟರ್ ಜೊತೆಗೆ ಸ್ವಲ್ಪ ಮಿಕ್ಸ್ ಆಗಲಿ. ಅದ್ರ ಜೊತೆಗೆ ಇವಾಗ ನಾನು ಒಂದು ಹಾಫ್ ಕೆಜಿ ಚಿಕನನ್ನು ಅರಿಶಿನ ಮತ್ತು ಉಳ್ಕೊಂಡಿರುವಂಥ ಇವಾಗ ತೊಳೆದಿಟ್ಟಿರೋ ಚಿಕನನ್ನು ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಒಮ್ಮೆನೇ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಮತ್ತು ನಾನೇನು ಹಾಕ್ತಾ ಇಲ್ಲ. ಬೇಕನ್ಸಿದ್ರೆ ಆಮೇಲೆ ಹಾಕೋಬೋದು, ಸ್ವಲ್ಪ ಇವಾಗ ಹಾಕೋಬೋದು. ಇವಾಗ ಚಿಕನ್ಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬೆಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೈಡಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡೋಣ. ಹಾಗೆ ಇವಾಗ ನಾನು ಡ್ರೈ ರೋಸ್ಟ್ ಮಾಡಿರುವಂಥ ಮಸಾಲೆ, ಸ್ವಲ್ಪ ಪುದೀನ, ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಹಸಿ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಹಸಿ ಕೊಬ್ಬರಿನ ಹಾಕ್ಕೊಂಡು, ಹಸಿ ಕೊಬ್ಬರಿ ಬೇಡ ಅನ್ನೋರು ಗೋಡಂಬಿ ಕೂಡ ಹಾಕೋಬೋದು ಇದರಲ್ಲಿ, ಅಥವಾ ಹುರಿಗಡಲೆ ಕೂಡ ಹಾಕೋಬೋದು. ಹಾಗೆ ಇವಾಗ ಅದನ್ನು ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ರುಬ್ಕೊಂಡ್ಬಂದಾದ ನಂತರ ಇದು ಒಂದು 10 ನಿಮಿಷ ಬಿಟ್ಟಿದೆ. ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ, ನೀರಿನ ಅಂಶ ಕೂಡ ಎಲ್ಲ ಆರಿದೆ, ಹಾಗೆ ಉಪ್ಪು ಕೂಡ ಹಿಡಿದಿರುತ್ತೆ. ಚಿಕನ್ ಸಾಫ್ಟ್ ಆಗಿದೆಯೋ ಅಂತ ನೀವು ಸ್ಪೂನಲ್ಲಿ ಚೆಕ್ ಮಾಡಿ ಕೂಡ ನೋಡ್ಕೋಬೋದು. ಹಾಗೆ ಇವಾಗ ಬೆಂದಿದ್ದಾದ ನಂತರ ನಾನೇನು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಂಡೆಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಗಟ್ಟಿಯಾಗಿ ಬೇಕು ಅಂದರೆ ಮಸಾಲ ಪೇಸ್ಟ್ಗೆ ಜಾಸ್ತಿ ನೀರು ಹಾಕಬಾರ್ದು, ಹಾಗೆ ಗಟ್ಟಿಯಾಗಿ ಮಾಡ್ಕೋಬೋದು, ಸುಕ್ಕ ಥರನೂ ಮಾಡ್ಕೋಬೋದು. ಅಥವಾ ನಿಮಗೆ ರೈಸ್ಗೆ ಅಥವಾ ಚಪಾತಿ ರೋಟಿಗೆ ಬೇಕಂತ ಅನ್ಸೋದವಾಗ ಇದಕ್ಕೆ ಸ್ವಲ್ಪ ಗ್ರೇವಿ ಥರ ನೀರನ್ನು ಆ್ಯಡ್ ಮಾಡ್ಕೋಬೋದು. ಹಾಗೆ ಇವಾಗ ನಾನು ರೋಟಿ ಜೊತೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿನ ಇಟ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಬೇಡ ಅಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸಿಮ್ ಮಾಡಿ ಹಾಗೆ ಚೆನ್ನಾಗಿ ಕಡಿಮೆ ಉರಿಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಹಾಗೆ ಡ್ರೈ ರೋಸ್ಟ್ ಕೂಡ ಸುಕ್ಕ ಥರ ಕೂಡ ರೆಡಿ ಆಗುತ್ತೆ. ಇವಾಗ ಲೈಟಾಗಿ ಗ್ರೇವಿ ಥರ ಬಂದಿದೆ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ. ಒಂದು 10 ನಿಮಿಷ ಆದಮೇಲೆ ರೆಡಿ ಆಗಿದೆ. ಇವಾಗ ಚೆನ್ನಾಗಿ ಬಂದಿದೆ ಕೂಡ. ಉಪ್ಪು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ, ಉಪ್ಪು ಕರೆಕ್ಟಾಗಿದೆ. ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಹಾಗೆ ಕ್ಲೋಸ್ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಆದ ನಂತರ ನೋಡ್ತಾ ಇರ್ಬೋದು, ಈ ಹದಕ್ಕೆ ಬರುತ್ತೆ. ಇವಾಗ ಸೂಪರಾಗಿರುವಂಥ ಚಿಕನ್ ಗ್ರೇವಿ ರೆಡಿ ಆಗಿದೆ. ನೀವು ಸಹ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.